ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಡೆದ SSLC ಸಮಾಜ ವಿಜ್ಞಾನ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ವಿಶ್ಲೇಷಿಸೋಣ. ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 1. ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿಯು? ಉತ್ತರ ಅಲಿಪ್ತ ನೀತಿ. ಅಲಿಪ್ತ ನೀತಿ ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದಾಗ ನಮ್ಮ ದೇಶ ಅಲಿಪ್ತ ನೀತಿಯನ್ನು ಅನುಸರಿಸಿತು. ಉತ್ತರ ಸಿ. ಪ್ರಶ್ನೆ ಸಂಖ್ಯೆ 2. ತೋಟಗಾರಿಕಾ ಬೇಸಾಯದ ಪ್ರಗತಿಯ ಕರೆಯಲ್ಪಡುವುದು? ಉತ್ತರ ಬಿ. ಸುವರ್ಣ ಕ್ರಾಂತಿ. ಹಳದಿ ಕ್ರಾಂತಿ ಇದಕ್ಕೆ ಸಂಬಂಧಿಸಿದೆ ಅಂದರೆ ಎಣ್ಣೆ ಕಾಳುಗಳಿಗೆ ಸೂರ್ಯಕಾಂತಿ ಇವಕ್ಕೆಲ್ಲ ಸಂಬಂಧಿಸಿದೆ. ನೀಲಿ ಕ್ರಾಂತಿ ಅಂದರೆ ಮೀನಿನ ಬಗ್ಗೆ ಸಂಬಂಧಿಸಿದೆ. ಕೆಂಪು ಕ್ರಾಂತಿ ಅಂದರೆ ಮಾಂಸ ಮತ್ತು ಟೊಮೆಟೊದ ಬಗ್ಗೆ ಸಂಬಂಧಿಸಿದೆ. ಪ್ರಶ್ನೆ ಸಂಖ್ಯೆ 3. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ? ಅಂದರೆ ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿರುವುದರಿಂದ ಉತ್ತರ ಎ. ಪ್ರಶ್ನೆ ಸಂಖ್ಯೆ 4. ಇವುಗಳಲ್ಲಿ ಸಂಘಟಿತ ಕೆಲಸಗಾರರು ಯಾರಂತಂದ್ರೆ ಉತ್ತರ ಮನೆ ಕೆಲಸಗಾರರು. ಏಕೆಂದರೆ ಪೊಲೀಸರು ಮತ್ತು ಬ್ಯಾಂಕ್ ನೌಕರರು, ವಿಮಾ ಕಂಪನಿ ನೌಕರರು ಎಲ್ಲ ಸರ್ಕಾರಿ ವಲಯಕ್ಕೆ ಬಂದರೆ ಅಂದರೆ ಸಂಘಟಿತ ವಲಯಕ್ಕೆ ಬಂದರೆ ಮನೆ ಕೆಲಸಗಾರರು ಅಸಂಘಟಿತ ವಲಯಕ್ಕೆ ಬರುತ್ತಾರೆ. ಪ್ರಶ್ನೆ ಸಂಖ್ಯೆ 5. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು? ಉತ್ತರ ಡಿ. 1909ರ ಭಾರತೀಯ ಪರಿಷತ್ ಕಾಯ್ದೆ. ಇದನ್ನು ಮಿಂಟೋ ಮಾರ್ಲಿ ಸುಧಾರಣಾ ಕಾಯ್ದೆ ಅಂತಲೂ ಕರೆಯಬಹುದು. ಪ್ರಶ್ನೆ ಸಂಖ್ಯೆ 6. ಇವುಗಳಲ್ಲಿ ಯೋಜನೇತರ ವೆಚ್ಚವು ಯೋಜನೇತರ ವೆಚ್ಚ ಅಂತಂದ್ರೆ ರಕ್ಷಣಾ ವೆಚ್ಚ. ಉತ್ತರ ಸಿ. ಪ್ರಶ್ನೆ ಸಂಖ್ಯೆ 7. ಗ್ರಾಹಕರಿಗೆ ಪರಿಹಾರ ಮೊತ್ತವು ರೂಪಾಯಿ 10 ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ? ಉತ್ತರ ಡಿ. ರಾಷ್ಟ್ರೀಯ ಆಯೋಗ. ಪ್ರಶ್ನೆ ಸಂಖ್ಯೆ 8. ಮೊಹಮ್ಮದ್ ಖೇರೆ ಮತ್ತು ಕಲಾಂರ ಚಳವಳಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸಿದ್ದು? ಉತ್ತರ ಎ. ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು. ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಸಂಖ್ಯೆ 9. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು? ಪ್ರಶ್ನೆ ಸಂಖ್ಯೆ 9ರಿಂದ 16ರವರೆಗಿನ ಉತ್ತರಗಳು ಈ. ಪ್ರಶ್ನೆ 9ರ ಉತ್ತರ: ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ರಾಜಸ್ಥಾನದ ಗಂಗಾನಗರ. ಪ್ರಶ್ನೆ 10ರ ಉತ್ತರ: ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದೇ ಹೆಣ್ಣು ಭ್ರೂಣ ಹತ್ಯೆ ಎನ್ನುವರು. ಪ್ರಶ್ನೆ 11ರ ಉತ್ತರ: ಬ್ಯಾಂಕಿನ ಚಾಲ್ತಿ ಖಾತೆಯನ್ನು ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬೇಕಾಗಿದೆ? ಪ್ರಶ್ನೆ 12ರ ಉತ್ತರ: ಸ್ವಾವಲಂಬಿ ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲು ಅಧಿಕಾರದ ವಿಕೇಂದ್ರೀಕರಣ ಬೇಕು. ಪ್ರಶ್ನೆ 13ರ ಉತ್ತರ: ನಮ್ಮ ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ. ಪ್ರಶ್ನೆ 14ರ ಉತ್ತರ: ವುಡ್ರೋ ವಿಲ್ಸನ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಕಾನೂನಿನ ಸಮಗ್ರ ಹಾಗೂ ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ. ಪ್ರಶ್ನೆ ಸಂಖ್ಯೆ 15ರ ಉತ್ತರ: ತೀನ್ ಮೂರ್ತಿ ಹೈಫಾ ಚೌಕ್ ದೆಹಲಿಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 16ರ ಉತ್ತರ: ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಈ ಪ್ರತಿಯೊಂದು ಪ್ರಶ್ನೆಗೂ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 17: ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳವು? ಉತ್ತರ ಈ ಕೆಳಗಿನಂತಿದೆ. ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019. ಅವರನ್ನು ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ. ಮನೆ, ಸಮುದಾಯ ಮತ್ತು ಗ್ರಾಮಗಳಿಂದ ಹೊರಹಾಕುವಂತಿಲ್ಲ. ಗರಿಮಾ ಗೃಹ ಆಶ್ರಯ ಮನೆ ನಿರ್ಮಾಣ ಯೋಜನೆ. ಶಿಕ್ಷಣದಲ್ಲಿ ಅವಕಾಶ, ಉದ್ಯೋಗದಲ್ಲಿ ಅವಕಾಶ, ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅವಕಾಶ. ರಾಜ್ಯ ಸರ್ಕಾರಿ ಹುದ್ದೆಗಳಲ್ಲಿ ಶೇಕಡಾ 1% ಮೀಸಲಾತಿ. ಅಥವಾ ಇನ್ನೊಂದು ಪ್ರಶ್ನೆಗೆ ಉತ್ತರ: ಯುನೆಸ್ಕೋದ ಕಾರ್ಯಗಳು ವಿಜ್ಞಾನದ ಬೆಳವಣಿಗೆ, ರಚನಾತ್ಮಕ ಚಿಂತನೆ, ಶಿಕ್ಷಣದ ಪ್ರಸಾರ, ಪರಿಸರ ವಿಜ್ಞಾನದ ಬೆಳವಣಿಗೆ, ಸಾಂಸ್ಕೃತಿಕ ಅಭಿವೃದ್ಧಿ, ತಾಂತ್ರಿಕ ಶಿಕ್ಷಣ, ಮಾಧ್ಯಮ ತಂತ್ರಗಾರಿಕೆ, ಸರ್ಕಾರಗಳಿಗೆ ಹಾಗೂ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯ, ಐತಿಹಾಸಿಕ ಪರಂಪರೆ ರಕ್ಷಣೆ, ಜ್ಞಾನ ಪ್ರಸಾರ. ಪ್ರಶ್ನೆ ಸಂಖ್ಯೆ 18ರ
ಜನಮಂದೆಯು ದೋಂಬಿಗಿಂತ ಹೇಗೆ ಭಿನ್ನವಾಗಿದೆ? ಜನಮಂದೆ ಜನರು ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸೇರುತ್ತಾರೆ. ಸದಸ್ಯರು ಪರಸ್ಪರ ಅಭಿಪ್ರಾಯ, ಭಾವನೆಗಳು ಮತ್ತು ಕ್ರಿಯೆಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ. ದೊಂಬಿ ಕನಿಷ್ಠ ಮಟ್ಟದ ಉದ್ದೇಶ ಏಕತೆ ಇರುವುದಿಲ್ಲ. ಗೊಂದಲವನ್ನು ಸೃಷ್ಟಿ ಮಾಡುವುದು, ಅಪಾರ ಹಾನಿಯನ್ನು ಉಂಟು ಮಾಡುವುದು ಅನಾಗರಿಕ ನಡವಳಿಕೆ. ಅಥವಾ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಮತ್ತೊಂದು ಪ್ರಶ್ನೆಗೆ ಉತ್ತರ: ಬಾಲ್ಯ ವಿವಾಹವನ್ನು ನಾವು ಹೀಗೆ ತಡೆಗಟ್ಟಬಹುದು. ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ದೂರು ನೀಡುವುದು, 1098 ಮಕ್ಕಳ ಸಹಾಯವಾಣಿಗೆ ಕರೆ ಮಾಡುವುದು, ಪೊಲೀಸ್ ಠಾಣೆಗೆ ದೂರು ನೀಡುವುದು, ಗ್ರಾಮ ಲೆಕ್ಕಿಗರಿಗೆ ಮಾಹಿತಿ ನೀಡುವುದು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರು ನೀಡುವುದು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಜಾರಿಗೆ ತರುವುದು. ಪ್ರಶ್ನೆ ಸಂಖ್ಯೆ 19. ಬಕ್ಸಾರ್ ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು? ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಶಾ ಆಲಂ ಮತ್ತು ಬ್ರಿಟಿಷರೊಂದಿಗೆ ವಾರ್ಷಿಕ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಡಬೇಕಾಯಿತು. ಔಧ್ನ ನವಾಬನ ಶುಜಾವುದ್ದೌಲನು ಕಂಪನಿಗೆ ಯುದ್ಧನಷ್ಟ ಪರಿಹಾರವಾಗಿ 50 ಲಕ್ಷ ಪರಿಹಾರವನ್ನು ಕೊಡಬೇಕಾಯಿತು. ಮೀರ್ ಜಾಫರ್ ಮರಣದ ನಂತರ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು. ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು. ಪ್ರಶ್ನೆ ಸಂಖ್ಯೆ 20. ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಸಶಸ್ತ್ರ ಪಡೆಗಳ ಎಚ್ಚರಿಕೆಯಿಂದ ಯೋಜಿತ ಕ್ರಮದಲ್ಲಿ ಭಾರತ ಸರ್ಕಾರವು ಡಿಸೆಂಬರ್ 1961ರಲ್ಲಿ ಗೋವಾವನ್ನು ಪ್ರವೇಶಿಸಿತು. ಅಷ್ಟೇನೂ ರಕ್ತಪಾತವಿಲ್ಲದೆ ಭಾರತದಲ್ಲಿ ವಿದೇಶಿ ಪ್ರಾಬಲ್ಯದ ಕುರುಹುಗಳನ್ನು ತೆಗೆದುಹಾಕಲು ಗೋವಾವನ್ನು ಪೋರ್ಚುಗೀಸರಿಂದ ಮುಕ್ತಗೊಳಿಸಲಾಯಿತು. ಪ್ರಶ್ನೆ ಸಂಖ್ಯೆ 21ರ ಉತ್ತರ: GIS ಮತ್ತು GPS ಗಳ ನಡುವಿನ ವ್ಯತ್ಯಾಸಗಳೇನು? GIS ಎಂದರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ. GPS ಎಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. GIS ಎಂದರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯು ಕಂಪ್ಯೂಟರ್ ಆಧಾರಿತ ಮ್ಯಾಪಿಂಗ್ ಸಾಧನವಾಗಿದೆ. ಇದು ಪ್ರಾದೇಶಿಕ ಡೇಟಾವನ್ನು ದೃಶ್ಯೀಕರಿಸಲು, ವಿಶ್ಲೇಷಿಸಲು ಹಾಗೂ ಮುಂದೆ ಸಂಭವಿಸಬಹುದಾದವುಗಳನ್ನು ವ್ಯಾಖ್ಯಾನಿಸುವುದು, ರೋಗ ನಿರ್ವಹಣೆ ಮತ್ತು ಸುಧಾರಿತ ಸೇವೆಯನ್ನು ಗುರುತಿಸಲು. GPS ಎಂದರೆ ವಾಹನ ಚಲಾಯಿಸುವಾಗ ನಮಗೆ ಮಾರ್ಗದರ್ಶನ ನೀಡುವ ತಂತ್ರವಾಗಿದೆ ಮತ್ತು ಮೊಬೈಲ್ ಫೋನ್ ಇರುವ ಜಾಗವನ್ನು ಗುರುತಿಸಿ ಸೌಲಭ್ಯ ಪಡೆಯಲು ಸಹಾಯಕವಾಗಿದೆ ಮತ್ತು ಜಾಹೀರಾತು ಮತ್ತು ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಸಹಾಯಕವಾಗಿದೆ. ಪ್ರಶ್ನೆ ಸಂಖ್ಯೆ 22ರ ಉತ್ತರ: ಇಸ್ರೋದ ಮಹತ್ವದ ಸಾಧನೆಗಳಾವುವು? ಬಾಹ್ಯಾಕಾಶ ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿತು. ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿತು. ಭಾರತದ ಮೊದಲ ಅಂತರ್ಗ್ರಹ ಮಿಷನ್ 2014ರಲ್ಲಿ ಮಂಗಳನ ಕಕ್ಷೆಯನ್ನು ಪ್ರವೇಶಿಸುವಲ್ಲಿ ಯಶಸ್ವಿಯಾಯಿತು. ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3 ಮೂಲಕ ಚಂದ್ರನ ಮೇಲ್ಮೈನ ಸಂಪೂರ್ಣ ಅಧ್ಯಯನ ಕೈಗೊಂಡಿರುವುದು. ಪ್ರಶ್ನೆ ಸಂಖ್ಯೆ 23ರ ಉತ್ತರ: ವಸತಿಹೀನರಿಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳು ಯಾವುವು? ಇಂದಿರಾ ಆವಾಸ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ, ಬಸವ ಯೋಜನೆ. ಪ್ರಶ್ನೆ ಸಂಖ್ಯೆ 24ರ ಉತ್ತರ: ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ. ಹೇಗೆ? ಏನೂ ಇಲ್ಲದುದನ್ನು ಏನಾದರೂ ಒಂದು ಸೃಷ್ಟಿಸುವ ಮತ್ತು ಸಾಧಿಸುವ ಸಾಮರ್ಥ್ಯವಾಗಿದೆ. ಉದ್ಯಮಶೀಲತೆಯು ಅವಕಾಶಗಳನ್ನು ಅನ್ವೇಷಿಸುತ್ತದೆ. ಬೇರೆಯವರಿಂದ ಕಷ್ಟಸಾಧ್ಯವಾದ ಗೊಂದಲಗಳಿಗೆ ವಿರೋಧಾತ್ಮಕ ಅವಕಾಶಗಳನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು 1ರಿಂದ 24ರವರೆಗೆ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡಲಾಯಿತು. ಮುಂದಿನ ಭಾಗದಲ್ಲಿ ಉಳಿದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.